ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ನಮ್ಮ ದೇವೂರು ಮಹಾದೇವ ಗೊತ್ತದ ನಿಮಗೆ. ಅದೇ ಕಾಲಕ್ಕೆ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲ್ಪುರ ನಾಗೇಂದ್ರ, ಇನ್ನುಳಿದವರು ಅನೇಕರು ಹೋರಾಟಗಾರರು, ಅದರಲ್ಲೂ ಸಂಯುಕ್ತ ಹೋರಾಟ ಕರ್ನಾಟಕ ಸಭೆ ಅನ್ನುವಂಥದ್ದು ವಿವಿಧ ಸಂಘಟನೆಗಳು ಕೂಡಿಕೊಂಡು ಬಿಡದಿ ಏನು ಟೌನ್ಶಿಪ್ ಅದ ಅದನ್ನು ಕೈ ಬಿಡ್ರಿ, ರೈತರಿಗೆ ಬಿಟ್ಟುಬಿಟ್ರಿ ಅದನ್ನು ಅನ್ನುವಂಥ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಎಲ್ಲ ತಯಾರಿ ನಡೆಸಿದ್ದಾರೆ. ಅವರ ಅಭಿಪ್ರಾಯದಲ್ಲೇ, ಈ ಹೋರಾಟಗಾರರ ಅಭಿಪ್ರಾಯದಲ್ಲೇ ಎಲ್ಲ ಪಕ್ಷಗಳು ಅಷ್ಟೇ ಜವಾಬ್ದಾರಿ. ಕೇವಲ DKC ಅವರೊಬ್ಬರಲ್ಲ, ಅದೇ ಕಾಲಕ್ಕೆ H.D. ಕುಮಾರಸ್ವಾಮಿ ಆಗಿರ್ಬೋದು, ನಮ್ಮ R. ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಎಲ್ಲ ಪಕ್ಷಗಳ ನಾಯಕರು ಅಷ್ಟೇ ಜವಾಬ್ದಾರರು. ಇಲ್ಲಾಂದರೆ ಬಿಡದಿ ಟೌನ್ಶಿಪ್ ಇವತ್ತು ಸಮಸ್ಯೆ ಆಗ್ತಿರಲಿಲ್ಲ. ಇವತ್ತು ಒಬ್ಬರನ್ನಂತಲ್ಲ, ಎಲ್ಲರೂ ಮೊಸಳೆ ಕಣ್ಣೀರು ಹಾಕೋರಪ್ಪ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನು ನೀವು ಎನಿ ಕಾಸ್ಟ್ ಕೈ ಬಿಡೋದು ಅನಿವಾರ್ಯ ಅನ್ನುವಂಥ ಮಾತು. ಯಾಕಂದ್ರೆ ರೈತರಂತೂ ಒಪ್ತಾ ಇಲ್ಲ. ಈಗಾಗಲೇ DKC ಅವ್ರಿಗೂ ಅನುಭವ ಬಂದದ್ದು, DK ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಜನ, ಅದರಲ್ಲೂ ರೈತ ಜನ, ಅದರಲ್ಲೂ ರಾಜ್ಯದ ಹೆಚ್ಚು ಎಲ್ಲ ರೈತರು ಇದ್ರ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ನಮ್ಮ ಭೂಮಿಯನ್ನು ನೀವು ನಾವು ಬಿಟ್ಟು ಬಿಡ್ರಿ, ಡೆವಲಪ್ ನಂತರ ಮಾಡಿರಿ, ಬೇರೆ ಬೇರೆ ಕಡೆ ಮಾಡಿರಿ. ಇಲ್ಲೇ ಬೆಳಂಗಳೂರು ಸಮೀಪ ಅಲ್ಲೇ ಸುತ್ತಮುತ್ತ ಹಳ್ಳಿಗಳನ್ನ ಯಾಕೆ ತೊಗೊಳ್ತಾ ಇದ್ದೀರಿ? ಬೇರೆ ಊರುಗಳನ್ನು ಡೆವಲಪ್ ಆಗೋಂಥ ಈ ಪ್ರದೇಶವನ್ನು ನೀವು ಯಾಕೆ ಡೆವಲಪ್ ಮಾಡಬಾರ್ದು ಅನ್ನುವಂಥದ್ದು ಈ ಹೋರಾಟಗಾರರ ಪ್ರಶ್ನೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ದೇವನೂರು ಮಹಾದೇವರಂಥ ಹೋರಾಟಗಾರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲೇ DK ಶಿವಕುಮಾರ್ ಆಗಿರ್ಬೋದು, H.D. ಕುಮಾರಸ್ವಾಮಿ ಆಗಿರ್ಬೋದು, R. ಅಶೋಕ್ ಅವರಾಗಿರ್ಬೋದು, ಇವರು ಮೂರೂ ಸಮಾನ ಅಪರಾಧಿಗಳಂತೆ. ತಮ್ಮ ಮೈ ಮೇಲೆ ಬಂದಾಗ ಅದನ್ನು ತಪ್ಪಿಸ್ಕೊಂಡು ಹೋಗುವಂಥದ್ದು, ಮತ್ತು ಇಲ್ಲಪ್ಪ ಅಂತ ಅದನ್ನು ಮಾಡುವಂಥದ್ದು, ಜನವಿರೋಧಿ ಕೆಲಸನ ನೀವು ಮಾಡ್ಬೋದು ಬಂದಿದ್ದೀರಿ ಅನ್ನುವಂಥ ಮಾತು ಇವರು ಹೇಳುವಲ್ಲೇ ಅರ್ಥವನ್ನು. ಯಾಕಂತಂದ್ರೆ ಇದು ಕೈ ಬಿಡ್ತಾರೆ ಸರ್ಕಾರ ಅನ್ನೋದು ಹೇಳುವಂಥದ್ದಿಲ್ಲ. ಇವತ್ತೇನೋ ಕಾಂಗ್ರೆಸ್ ಸರ್ಕಾರದ ಮೋಸ್ಟ್ಲಿ ಮುಂದೆ ಹಾಕ್ಬೋದು, ಮುಂದೆ ಬಂದ ಸರ್ಕಾರ ಮತ್ತು ಇದನ್ನು ಮಾಡೇ ಮಾಡ್ತದಪ್ಪ ಅನ್ನೋ ಭಯನೂ ಎಲ್ಲ ಹೋರಾಟಗಾರರಲ್ಲಿಲ್ಲ. ಅದಕ್ಕಾಗಿ ಇದನ್ನು ಬಿಡದಿ ಹೋರಾಟವನ್ನು ಜಂಜಿ ರೀತಿಯಲ್ಲೇ ರೀತಿಯಲ್ಲಿ ಯುವಕರು ಈ ಹೋರಾಟಕ್ಕೆ ಮುಂದೆ ಆಗಬೇಕು ಅನ್ನೋಂಥದ್ದು. ಯಾಕಂದರೆ ಈಗ ನಾವು ಏನು ಜಂಜಿ ಆಯ್ತು ಅಥವಾ CJP ಆಯ್ತು, ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಆಯ್ತು, ಈ ಹೋರಾಟಗಳನ್ನ ನಾವು ಇದಕ್ಕೆ ಸೀಮಿತ ಮಾಡಿಕೊಂಡಿವಪ್ಪ ಅಂತಂದ್ರೆ ಎಜುಕೇಷನ್, ಅದರಲ್ಲೂ ಮುಖ್ಯವಾಗಿ ಪೇಪರ್ ಲೀಕ್, ಅದೇನು ಭ್ರಷ್ಟಾಚಾರ ಇರುತ್ತೆ ಅದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಯುವಕರನ್ನು ಜಾಗೃತಿ ಮಾಡಿ, ಯುವತಿಯರನ್ನು ಜಾಗೃತಿ ಮಾಡಿ ಹೋರಾಟ ಮಾಡ್ತಾವೆ. ಇದಕ್ಕೆ ಕಾಂಗ್ರೆಸ್ಸನ್ನು ಲೀಡರ್ಶಿಪ್ ತೊಗೊಳ್ಳಿ ಏನು ಅಡ್ಡಿಲ್ಲ. ಆದರೆ ಈಗ ಏನಪ್ಪ ಅಂತಂದ್ರೆ ಕೇವಲ ಅದಕ್ಕಷ್ಟು ಸೀಮಿತ ಆಗಬಾರದು. ಯಾಕಂದ್ರೆ ಈ ದೇಶದ ದೊಡ್ಡ ಇಂಡಸ್ಟ್ರಿ ಯಾವುದರಿದ್ರೆ ಅದು ಅಗ್ರಿಕಲ್ಚರ್, ಆ ಒಕ್ಕಲ್ತನ ಒಂದರಿಂದ ಇಲ್ಲಿ ಏನಾದರೂ ಈ ದೇಶ ಉಳಿಲಿಕ್ಕೆ ಸಾಧ್ಯ ಅನ್ನೋದು ಸಾಮಾನ್ಯವಾದಂಥ ನಂಬಿಕೆ. ಅದಕ್ಕಾಗಿ ಯುವಕರು ಇದಕ್ಕೆ ಬರಬೇಕು ಅಂತ, ಕೇವಲ ಯುವಕರು ಜಂಜಿ ಒಂದು ಹೋರಾಟಕ್ಕೆ ಅಷ್ಟೇ ನಿಲ್ಲೋಗಿಂತಲೂ ಇಡೀ ದೇಶದ ವ್ಯವಸ್ಥೆ ಬದಲಾವಣೆಗೆ ಎಲ್ಲರೂ ಬರಬೇಕಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು, ಯುವಕರು ಎಷ್ಟು ಮಟ್ಟಿಗೆ ಇದನ್ನು ತೆಗೆದುಕೊಳ್ತಾರೋ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದರೆ ಇವತ್ತು ನಮ್ಮ ಯುವಕರ ಮನದಲ್ಲ, ಭಾಳಷ್ಟು ಜನ ಯುವಕರ ಅಥವಾ ಯುವತಿಯರ ಮನದಲ್ಲಿ ಏನಪ್ಪ ಅಂದ್ರೆ ಒಂದು ಕಾರ್ಪೊರೇಟ್ ಲೆವೆಲದ ಬದುಕನ್ನು ಮಾಡಬೇಕು, ಅಂಥ ಜೀವನ ನಡೆಸಬೇಕು, ಆಯುಷ್ಯಾರಾಮಿ ಜೀವನ ನಡೆಸಬೇಕು ಅನ್ನೋಂಥ ಮನಸ್ಥಿತಿನ ಇದ್ದವರಿದ್ದಾರೆ. ಹೀಗಾಗಿ ಅವ್ರ ಕಾನ್ಸಂಟ್ರೇಷನ್ ಎಲ್ಲಪ್ಪ ಅಂದ್ರೆ ಒಳ್ಳೆಯ ಎಜುಕೇಷನ್ ಸಿಗ್ರಿ, ನಾವು ದುಡ್ಡು ಖರ್ಚು ಮಾಡೋಕೆ ರೆಡಿ ಇದ್ದೀವಿ ಅನ್ನುವಂಥದ್ದು. ಈ ಡೆವಲಪ್ಮೆಂಟ್ ನೋಡ್ರಿ, ಇಲ್ಲಿಯವ್ರಿಗೆ ಜಂಜಿ ಆಯ್ತು, CJP ಆಯಿತು, ಇದರಲ್ಲಿ ಕಾಣಿಸ್ಕೊಂಡಂಥ ಮಕ್ಕಳು ಯಾರು? ಮಧ್ಯಮ ವರ್ಗದ, ಇದರಲ್ಲಿ ಕೆಳ ಮಧ್ಯಮ ವರ್ಗದ, ಮೇಲ್ವರ್ಗದ ವಿದ್ಯಾರ್ಥಿಗಳು. ಅವರಿಗೆ ಅದರಲ್ಲೂ ಮುಖ್ಯವಾಗಿ ಅತಿ ಹೆಚ್ಚು ಕಾರ್ಪೊರೇಟ್ಗಳ ಮಕ್ಕಳಿಗೆ ಅನುಕೂಲ ಆಗುವಂಥ ಈ ವ್ಯವಸ್ಥೆ ತರುವುದರಿಂದಾಗಿ ನಮಗೇನೂ ಇಲ್ಲಪ್ಪ ಅನ್ನುವಂಥ ಮಾತು ಈ ನಮ್ಮ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಬಂದುಬಿಟ್ಟಿದೆ. ನಮ್ಮ ಪೇರೆಂಟ್ಸ್ಗಳ ತಂದೆ ತಾಯಿಗಳಲ್ಲಿ ಅಥವಾ ಮಕ್ಕಳು ಇದೇ ಬಂದಿದೆ. ಹೀಗಾಗಿ ಅವರೆಲ್ಲರೂ ಕೇಳೋದು ಅಂದ್ರೆ ಏನಪ್ಪ ಅಂದ್ರೆ ಮೊದಲು ಎಕ್ಸಾಮಿನೇಷನ್ ಸಿಸ್ಟಮ್ ಬದಲಾಗಲಿ, ಪ್ರಾಮಾಣಿಕವಾಗಿ ನಡೀಲಿ ಅನ್ನೋದಷ್ಟು ಅದ. ಅದಕ್ಕಿಂತ ಮುಂದೆ ಏನೂ ಓಡ್ತಾ ಇಲ್ಲ. ಅದನ್ನು ಓಡಿಸೋ ಪ್ರಯತ್ನವನ್ನು ನಮ್ಮ ದೇವನೂರು ಮಹಾದೇವರು ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಕು ನಮ್ಮ ಯುವಕರು ಅಂತೇಳಿ. ಯಾಕಂದ್ರೆ ಯುವಕರ ಮೇಲೆ ನಿಂತದ್ದು ಇದೆಲ್ಲ ವ್ಯವಸ್ಥೆ ಅಂತೇಳಿ. ಯುವಕರು ಚೆನ್ನ ಎದ್ದು ನಿಂತರಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇದು ಬದಲಾಗ್ಬೋದು ಅಂತೇಳಿ. ಬಿಡದಿದಂಥ ಈ ಘಟನೆಗಳ ಮೇಲ್ಮೇಲೆ ಆಗಲಿಕ್ಕಿಲ್ಲ. ಯಾಕಂದರೆ ಯಾವ ಒಂದು ಅಗ್ರಿಕಲ್ಚರ್ ನಾವು ಮೂಲಿಗುಂಪು ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲದ, ಅದು ನಮ್ಮ ಇಡೀ ವ್ಯವಸ್ಥೆಯನ್ನು ಪೂರ್ತಿಯಾಗಿ ಆವರಿಸಿಬಿಡ್ತದೆ ಅನ್ನುವಂಥ ಮಾತು. ಆ ನೆಲೆಗಟ್ಟಿನಲ್ಲೇ
ಈ ಎಲ್ಲ ಹೋರಾಟಗಾರರು ಇದು ಜಂಜೀರು ಪಡೀಲಿ ಅಂತೇಳಿ. ಆದರೆ ಇದು ಪಡಿತದನ ಅನ್ನೋ ಸಹಿತ ಅಷ್ಟೇ ಸಂಶಯಾಸ್ಪದ ಅದು. ಯಾಕಂದ್ರೆ ನಮ್ಮ ಸಮಾಜವಾದ ಚಿಂತಕರಾಗಿರ್ಬೋದು ಅಥವಾ ಒಂದು ಸಮತಾವಾದ ಚಿಂತಕರಾಗಿರ್ಬೋದು, ಇವರೆಲ್ಲರೂ ಇವತ್ತು ಏನಪ್ಪ ಅಂದ್ರೆ ಯುವ ಜನಾಂಗವನ್ನು ಕನ್ವಿನ್ಸ್ ಮಾಡುವಲ್ಲೇ, ಮನವರಿಕೆ ಮಾಡುವಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವರು ಏನೇನೋ ಮಾಡಿದರು ಹಿಂದಿನ ಒಂದು 80ರ ದಶಕ 70ರ ದಶಕದಲ್ಲೇ ಎಷ್ಟೋ ಪ್ರಯತ್ನ ಮಾಡಿದರು ಸಮತಾವಾದ ನೆಲೆಗಟ್ಟಲ್ಲೇ, ಸಮಾನತೆ ನೆಲೆಗಟ್ಟಲ್ಲೇ ಸಮಾಜ ಕಟ್ಟಬೇಕಂತೇಳಿ. ಇಲ್ಲಿವರೆಗೆ ಆಗಲೇ ಇಲ್ಲ, ಸಾಧ್ಯ ಆಗಲೇ ಇಲ್ಲ. ಇವನ್ ಕಮ್ಯುನಿಸ್ಟ್ ರಾಜ್ಯಗಳಲ್ಲಿ ಆಗಿರ್ಬೋದು, ದೇಶಗಳಲ್ಲಿ ಆಗಿರ್ಬೋದು, ಅಲ್ಲೂ ಅಪಯಶಸ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯುವ ಜನಾಂಗಕ್ಕೆ ಈ ವಿಶ್ವಾಸ ಹೋಗಿಬಿಟ್ಟದ. ಈ ಸಮತಾವಾದ, ಸಮಾಜವಾದ, ಒಂದು ಪ್ರಗತಿಪರ ವಿಚಾರಗಳನ್ನು ನಾವು ಹಿಡ್ಕೊಂಡು ಹೋದಾಗ ನಾವೆಲ್ಲ ಡೆವಲಪ್ ಆಗುವುದಿಲ್ಲ ಅನ್ನುವಂಥ ಭಾವ ಹೊರಲಿದೆ. ಅದಕ್ಕಾಗಿ ಇವತ್ತು ಎದ್ದಂಥ ಈ ಒಂದು ಮೂಮೆಂಟ್ ಏನದ ಜಂಜಿ ಮತ್ತು CJP ಇದು ವಿಶೇಷ ಮಧ್ಯಮ ಮೇಲ್ಮಧ್ಯಮ ವರ್ಗದ ಮಕ್ಕಳ ಹೆಚ್ಚು ಇದರಲ್ಲೇ ಇನ್ವಾಲ್ವ್ ಆಗಿ ಇಲ್ಲಿ ಭ್ರಷ್ಟಾಚಾರದ ಹೋದ್ರೆ ಸಾಕಪ್ಪ, ನಾವು ಕಲಿದು ನಮ್ಮಲ್ಲೇ ಕಲಿಸೋದಕ್ಕೆ ಅಂತ ಎಲ್ಲ ಸಶಕ್ತರಿದ್ದಾರೆ, ನಾವು ಕಲಿಯೋದಕ್ಕೆ ಸಶಕ್ತರಿದ್ದೀವಿ, ನಮಗೆ ಯಾವುದೇ ಒಂದು ದುಡ್ಡಿನ ಸಹಾಯ ಇದ್ದರೂ ಸಹ ಬ್ಯಾಂಕ್ ಮೂಲಕ ನಾವು ತೊಗೊಳ್ತೀವಿ, ಅದು ಪರಿಹಾರ ಮಾಡ್ಕೊಳ್ತೀವಿ ಅನ್ನುವಂಥ ಮನೋಸ್ಥಿತಿ ಇರೋದು. ಹೀಗಾಗಿ ಈ ಜಂಜಿಗಳು ವಿಶೇಷವಾಗಿ ಈ ದೇಶದ ಮೂಲ ಸಮಸ್ಯೆ ಒಕ್ಕಲತನ, ಈ ಒಕ್ಕಲತನದ ಬದಲಾಗಿ ಅಥವಾ ಇಲ್ಲಿಯ ಏನಪ್ಪ ಅಂದ್ರೆ ಒಕ್ಕಲತನ ಜೊತೆಗೆ ಇಲ್ಲಿಯ ಈ ಒಂದು ಇನ್ನುಳಿದ ಉದ್ಯೋಗಗಳ ಬಗ್ಗೆ ಎಷ್ಟು ಆಸಕ್ತಿ ಇಲ್ಲ. ಯಾಕಂದ್ರೆ ಈಗ ಒಕ್ಕಲತನ ನಿಮಗೆ ಹಲವು ಸಲ ಈ ವಿಷಯ ಡಿಸ್ಕಷನ್ ಮಾಡಿದ್ದೀನಿ. ರೈತಗೆ ಮಾರ್ಕೆಟೇ ಇಲ್ಲ, ಮಾರ್ಕೆಟ್ ಇಲ್ಲ ಅಂದ್ಕೊಳ್ಳೋ ಆರ್ಥಿಕವಾಗಿ ಬಲಿಷ್ಠ ಇಲ್ಲ, ಆರ್ಥಿಕವಾಗಿ ಬಲಿಷ್ಠ ಇಲ್ಲ ಅಂದ್ರೆ ಅಲ್ಲಿ ಲಾಭ ಇಲ್ಲ ಅಂದ್ರೆ ಉದ್ಯೋಗ ಯಾಕೆ ಮಾಡೋಣ ಅಂತ ಸ್ಥಿತಿ ಒಳಗೆ ಯುವಕರು. ಆದರೆ ಒಕ್ಕಲತನ ಆಗಿರ್ಬೋದು ಅಥವಾ ಒಂದು ಉದ್ಯೋಗಗಳು ಸಣ್ಣ ಉದ್ಯೋಗಗಳಾಗಿರ್ಬೋದು, ಇವು ಲಾಭದಲ್ಲಿ ಇಲ್ಲ ಅಂದಾಗ ಬಂದ್ ಆಗಿದ್ದರಿಂದಾಗೆ ಮುಂದೆ ಇದು ಪರಿಹಾರ ಏನು ಅಂದರೆ ಎಲ್ಲ ಮಕ್ಕಳಿಗೂ ನಾವು ಈ ಒಂದು 5 ಕ್ಷೇತ್ರಗಳು ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇದನ್ನ. 5 ಕ್ಷೇತ್ರ ಗೊತ್ತದ, UPSC ಆಗಿರ್ಬೋದು ಅಥವಾ ಈ ಒಂದು ಕಾನೂನದ ಪರೀಕ್ಷೆಗಳಾಗಿರ್ಬೋದು, ಅಂದ್ರೆ ಲಾಗೆ ಅಥವಾ ಇನ್ನುಳಿದ್ದು ಇಲ್ಲ MBBS ಆಗಿರ್ಬೋದು ಅಥವಾ ಟೆಕ್ನಿಕಲಿ ಈ ಏನಪ್ಪ ಅಂದ್ರೆ BE ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಇವೆಲ್ಲನೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ತಾವೆ. ಇವು ಅಂದ್ರೆ ಒಂದು 1000ರಲ್ಲಿ ಒಂದು 10-15 ಹುಡುಗರಿಗೆ ಇದು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಅದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ತಾವೆ ಅಂತ ಹೇಳೋದು ಅಸಾಧ್ಯದ ಮಾತು ಅನ್ನೋದನ್ನು ನಾವು ಒಪ್ಪಬೇಕಾಗ್ತದೆ. ಹೀಗಾಗಿ ಈ ಜಂಜಿಗಳು ಕೇವಲ ಈ ಒಂದು ಎಕ್ಸಾಮ್ಗೆ ಅಷ್ಟೇ ಗಂಟು ಬೀಳಾರದ ಈ ದೇಶಕ್ಕೆ ಎಲ್ಲರಿಗೂ ಉದ್ಯೋಗ ಕೊಡಿಸೋದು ಶಕ್ತಿ ಇರೋದು ಅಗ್ರಿಕಲ್ಚರ್, ಒಕ್ಕಲ್ತನ. ಎರಡನೇದು ಮೆದುಳು ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಬಟ್ಟೆ ತಯಾರಿಕೆ, ಮೂರನೇದು ಎಣ್ಣೆ ತಯಾರಿಕೆ. ಈ 3 ಕ್ಷೇತ್ರಗಳನ್ನು ನಾವು ಹಿಡಿದೀವಪ್ಪ ಅಂದ್ರೆ ನಮ್ಮ ಜಂಜಿಗಳು ಹಿಡಿದ್ರೆ ಅಂದ್ರೆ ಇವುಗಳ ಮೂಲಕ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ, ಮಾಡಿಸ್ಲಿಕ್ಕೆ. ಆದರೆ ಅದರ ಬಗ್ಗೆ ಯಾರಿಗೂ ನಮ್ಮ ಕನ್ಸಲ್ಟೇಷನ್ ಇಲ್ಲ, ಅದು ಮಾಡಬೇಕು. ಆ ದಿಶೆಯಲ್ಲಿ ನಮ್ಮ ಜಂಜಿಗಳು ಮುಂದುವರಿಬೇಕು ಅನ್ನೋದು ದೇವನೂರು ಮಹಾದೇವರ ಸ್ಪಷ್ಟ ಅಭಿಪ್ರಾಯ. ಆದರೆ ದೇವನೂರು ಮಹಾದೇವರ ಅಭಿಪ್ರಾಯವನ್ನು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ, ಅದರಲ್ಲೂ ನಮ್ಮ ಯುವಕರಿಗೆ ಮುಟ್ಟಿದ ಯಾವ ಮೂಲಕ ರೀ, ನಮ್ಮ ಮೀಡಿಯಾಗಳ ಮೂಲಕ, ಅದರಲ್ಲೂ ಮುಖ್ಯವಾಗಿ ಡಿಜಿಟಲ್ ಮೀಡಿಯಾ ಮೂಲಕ. ಆದರೆ ಡಿಜಿಟಲ್ ಮೀಡಿಯಾದಲ್ಲೇ ನಮ್ಮ ದೇವನೂರು ಮಹಾದೇವರ ವಿಚಾರಗಳನ್ನು ಹಬ್ಬಿಸುವಂಥ, ತಿಳಿಸುವಂಥ, ಜನರಿಗೆ ಮುಟ್ಟಿಸೋದು ಕೆಲಸ ಆಗ್ತಾಯಿಲ್ಲ ಅಂತ. ಯಾಕಂದ್ರೆ ಮೇನ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಬಂದು ಹೋಗೋದು ಸುದ್ದಿ ಇದೆ. ಆ್ಯಕ್ಚುಲಿ ಮೇನ್ ಸುದ್ದಿ ಆಗಬೇಕಿದು ಆಗ್ತಾಯಿಲ್ಲ. ದೇವನೂರು ಮಹಾದೇವರ ಮಾತುಗಳು ಇವತ್ತು ವೇದವಾಕ್ಯಗಳಾಗಬೇಕು. ಹೌದಪ್ಪ, ಏನೋ ಬದುಕಿನ ನೂರಿಂದ ಕಲ್ತು ಹೇಳ್ತಾ ಇದ್ದಾರಂತೆ, ಅದು ಯಾವೂ ಆಗ್ತಾಯಿಲ್ಲ. ದೇವನೂರು ಮಹಾದೇವರ ಮಾತು ಅವ್ರು ಯಾರು ಅಂತ ಕೇಳೋ ಪ್ರಸಂಗದಲ್ಲಿ ಇವತ್ತು ಜನ ಇದ್ದಾರೆ. ಹಾಗಂದ್ರೆ ಏನು ಅನ್ನೋ ಪ್ರಸಂಗದಲ್ಲ. ಈಗ ನಮ್ಮಲ್ಲಿ ಒಂದು ಕಥೆ ಹೇಳ್ತಾರಲ್ಲ, ಗೊತ್ತದ ನಿಮ್ಗೆ? ಏನಪ್ಪ ಅಂದ್ರೆ ವಿಶೇಷವಾಗಿ ರಾಜ ಇದ್ದ, ಹಾಲಿನ ರಾಣಿ ಇದ್ಲು. ಈ ಆರಾಮಾಗಿದ್ದ ಹೆಣ್ಮಗಳು, ರಾಣಿ ಅಂದರೆ ಹೇಳೋ ಅವಶ್ಯಕತೆ ಇಲ್ಲ. ಆ ಸಂದರ್ಭದಲ್ಲಿ ಪ್ರಜೆಗಳು ಹೋರಾಟ ಮಾಡಲಿಕ್ಕೆ ಶುರು ಮಾಡಿದರು. ಬ್ರೆಡ್ ಅಂದರು, ಬರಗಾಲ ಬಿದ್ದಿತ್ತು, ರೊಟ್ಟಿ ಸಿಗ್ತಾ ಇರಲಿಲ್ಲ. ಆ ಜನ ಹೋಗಿ ಆ ರಾಣಿಗೆ ಭೇಟಿ ಹಾಕ್ಕೊಂಡ್ರು. ಹಾಲಿನ ರಾಣಿನೋ ಅಥವಾ ಅಂದ್ರೆ ಡಚ್ ರಾಣಿನೋ, ಅದು ಒಂದು ಯಾವುದೋ ವೆಸ್ಟರ್ನ್ ಕಥೆ ಇದು. ಹೋದ ತಕ್ಷಣ ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಕೇಳ್ತಾರೆ. ರಾಣಿ ಇದ್ದಾಳೆ, ಇಲ್ಲರಿ ಅವ್ರು ಬ್ರೆಡ್ ಬೇಕಾಗಿ, ಬ್ರೆಡ್ ಇಲ್ಲ ಅವ್ರಿಗೆ. ಹಂಗಾದ್ರೆ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ಬ್ರೆಡ್ ಇಲ್ಲಪ್ಪ ಅಂತಂದ್ರೆ ಅವ್ರಿಗೆ ಕೇಕ್ ತಿನ್ನಂತ ಹೇಳ್ರಿ ಅಂತ ಹೇಳ್ತಾರೆ. ಕೇಕ್ ಅಂದರೆ ಹೋಳಿಗೆ ತಿನ್ನಂತ ಹೇಳ್ತಾರೆ. ಅಂದರೆ ಇಂಥ ಅವಾಸ್ತವ ವಿಚಾರಗಳು ಅವರಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಬಡತನ ನೋಡಲಿಲ್ಲ, ಬದುಕು ನೋಡಲಿಲ್ಲ, ದೂರಿಂದ ನೋಡಿರ್ತಾರೆ ಅಷ್ಟೇ, ಮೇಲೆ ಮತ್ತೊಂದಿಲ್ಲ. ಈ ದಿಶೆಯಲ್ಲಿ ಇವತ್ತು ನಮ್ಮ ಜಂಜಿಗಳಿಗೆ ನಮ್ಮ ರೈತರ ಮಾತುಗಳನ್ನು, ಅವ್ರ ಹೋರಾಟದ ಮಾತುಗಳನ್ನು, ಅವರ ಬದುಕನ್ನು ವಿವರಿಸಿ ಹೇಳೋದು ಭಾಳ ಕಷ್ಟ. ಏನೋ ಆದರೂ ಪ್ರಯತ್ನ ಮಾಡಬೇಕು ಅನ್ನೋಂಥ ಮಾತನ್ನು ಈ ಬಿಡದಿ ಅಂತ ಹೋರಾಟಕ್ಕೆ ಜಂಜಿಗಳು ಬೆಂಬಲ ಸೂಚಿಸಿದ್ರೆ ಅಥವಾ CJP ಅವರು ಬೆಂಬಲ ಸೂಚಿಸಿದ್ರೆ ಅವ್ರ ಮಕ್ಕಳಿಗೆ, ಅವರಿಗೆ ಇನ್ನಷ್ಟು ಉದ್ಯೋಗ ಸೃಷ್ಟಿ ಮಾಡಿಸಲಿಕ್ಕೆ ದಾರಿ ಆಗಬಹುದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ.
ನೋಡ್ಬೇಕಿದ್ರೆ ಎಷ್ಟು ಮಟ್ಟಿಗೆ ನಮ್ಮ ಜಂಜಿಗಳು CJP ಅವ್ರು ಹೋಗ್ತಾರೆ ಅನ್ನುವಂಥ ಮತ್ತು ಆದರೆ ಇದು ವಾಸ್ತವ ಸತ್ಯ. ಜಂಜಿಗಳು ಮತ್ತು ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಜಂಜಿಗಳ ಜೊತೆಗೆ CJP ಅವರು ಈ ನಮ್ಮ ಮಕ್ಕಳಿಗೆ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ ಮಾಡಿಕೊಳ್ಳಿಕ್ಕೆ ಅನ್ನುವಂಥ ಉತ್ತರ ಅವ್ರು ಕೊಡಬೇಕಾಗ್ಯದ. ಏನೋ ಅಲ್ಲೇ ನಮ್ಮ ದೇವನೂರು ಮಹಾದೇವ ಅವರ ಬೇಡಿಕೆ ಯಥಾಯೋಗ್ಯದ. ಯಾಕಂದ್ರೆ ಒಕ್ಕಲ್ತನ ಮತ್ತು ಬಟ್ಟೆಗಾರಿಕೆ ಎಣ್ಣೆಗಾರಿಕೆ 3 ಕ್ಷೇತ್ರ ಬೆಳೆದು ಅಂದ್ರೆ ಹಳ್ಳಿ ಮಟ್ಟದಲ್ಲಿ ನಿಶ್ಚಿತವಾಗಿ ನಮಗೆಲ್ಲ ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮಾಡ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಡೆಸಬಾರ್ದು. H16 ನ್ಯೂಸ್ ಅರ್ಥಾತ್ ಹೇಳಿ ನಮ್ಮ ಸತ್ಯಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.